ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ಗ್ರಾಮದಲ್ಲಿ ನಿನ್ನೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಪ್ರಕರಣ. ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ಒಟ್ಟು 7 ಪ್ರಕರಣಗಳು ದಾಖಲಾಗಿದ್ದಾವೆ. 150ಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರತ್ಯೇಕವಾದಂಥ ಎಫ್ಐಆರ್ಗಳಾಗಿದ್ದಾವೆ. ನಿನ್ನೆ ಘರ್ಷಣೆ ಉಂಟಾಯಿತು, ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು, ಪೊಲೀಸರು ಮಧ್ಯಪ್ರವೇಶ ಮಾಡಿದ್ರು ಅಂತೇಳಿ ತಿಳಿಯಾಯಿತು. ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಉದ್ರಿಕ್ತರು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ಕೆಲವೊಂದಿಷ್ಟು ಬೆಳವಣಿಗೆ ಆಗ್ತಾ ಇದೆ. ಧರ್ಮಸ್ಥಳ ಠಾಣೆಯಲ್ಲಿ 4, ಬೆಳ್ತಂಗಡಿ ಠಾಣೆಯಲ್ಲಿ 3 ಕೇಸ್ಗಳು ದಾಖಲಾಗಿದ್ದಾವೆ. ಕಾನೂನು ಬಾಹಿರವಾಗಿ ಗುಂಪು ಸೇರಿದ ಬಗ್ಗೆ 3 ಸುಮೋಟೋ ಕೇಸ್ ಆಗಿದೆ. ಪರಸ್ಪರ ಹಲ್ಲೆ ನಡೆಸಿದ ಆರೋಪದಡಿ 4 ಕೇಸನ್ನು ದಾಖಲು ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ಗಮನಿಸ್ತಾ ಇದ್ವಿ ನಿನ್ನೆ ಉದ್ವಿಗ್ನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ. ಪರಿಸ್ಥಿತಿ ತಹಬದಿಗೆ ಬಂದಿದ್ದರೂ ಕೂಡ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ಅವರು ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬಟ್ ಈಗ ಕಾನೂನಾತ್ಮಕವಾಗಿ ಯಾವ ರೀತಿ ಹಲ್ಲೆ ಮಾಡಿದವ್ರ ಮೇಲೆ ಕ್ರಮಗಳಾಗುತ್ತೆ, ಯಾವ ರೀತಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಹೌದು ಪ್ರಭು, ನಿನ್ನೆ ನಡೆದಂಥ ಒಂದು ಉದ್ವಿಗ್ನ ಸ್ಥಿತಿ ಅಥವಾ ಒಂದು ಸಂಘರ್ಷದ ವಾತಾವರಣಕ್ಕೆ ನಿಜಕ್ಕೂ ಕೂಡ ರಾಜ್ಯದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಯಾರು ಊಹೆ ಮಾಡಿದ ರೀತಿಯಲ್ಲಿ ನಿನ್ನೊಂದು ಗಲಾಟೆಯ ವಾತಾವರಣ ನಿರ್ಮಾಣವಾಗಿತ್ತು. ಎಲ್ಲಿ ತನಕ ಅಂದರೆ ಪೊಲೀಸರಿಗೂ ಕೂಡ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. 2 ಗುಂಪುಗಳ ನಡುವಿನ ಘರ್ಷಣೆಯಿಂದಾಗಿ ಅಲ್ಲಿ ಕೆಲ ಕಾಲ ಬಹಳ ಗಂಭೀರವಾದ ಸ್ಥಿತಿ ಸಹಿತ ಅಲ್ಲಿದ್ದಂಥ ವಾಹನಗಳು ಕೂಡ ಜಖಮಾಗಿರುವಂಥದ್ದು. ಮತ್ತು ಅದಕ್ಕೂ ಮುನ್ನ ಯೂಟ್ಯೂಬರ್ಗಳ ಮೇಲೆ 3 ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿತ್ತು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ SP ಅರುಣ್ ಕುಮಾರ್ ಅವರು ಸ್ವತಃ ಮಂಗಳೂರಿನಿಂದ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾರೆ, ಪೊಲೀಸ್ ಠಾಣೆಗೆ ಬರ್ತಾರೆ. ಅಲ್ಲಿ ಉದ್ರಿಕ್ತರು ಏನು ಪೊಲೀಸ್ ಠಾಣೆಯ ಮುಂಭಾಗ ಧರಣಿ ಕೂತಿದ್ರು, ಅವರನ್ನು ಸಮಾಧಾನ ಪಡಿಸಿ ಅವರ ಮನವಿಯನ್ನು ಸ್ವೀಕರಿಸ್ತಾರೆ. ಮತ್ತು ಯಾರು ಈ ಥರ ಹಲ್ಲೆ ಮಾಡಿದಾರೋ, ಯಾರು ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದಾರೋ, ಏನೇ ಆರೋಪ ಪ್ರತ್ಯಾರೋಪಗಳು ಇದ್ರೂ ಕೂಡ ಯಾರು ಕಾನೂನನ್ನು ಕೈಗೆ ಎತ್ತಿಕೊಂಡಿದ್ದಾರೆ, ಯಾರು ಹಲ್ಲೆ ಮಾಡಿದರ ವಿರುದ್ಧ ನಾವು FIR ಅನ್ನು ದಾಖಲು ಮಾಡ್ತೀವಿ, ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದಾರೆ. ಒಂದಿಷ್ಟು ಪ್ರಕರಣ ಅಂದರೆ ಪರಸ್ಪರ ಹಲ್ಲೆ ವಿಚಾರವಾಗಿ ದಾಖಲಾಗಿದ್ದರೆ, ಉಳಿದ ಪ್ರಕರಣಗಳು ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ದಾಖಲು ಮಾಡಿಕೊಂಡಿರುವಂಥದ್ದು. ಒಂದಲ್ಲ ಎರಡಲ್ಲ, ಸುಮಾರು 7 ಪ್ರಕರಣ ನಿನ್ನೆ ರಾತ್ರಿ ನಡೆದಂಥ ಒಂದು ಸಂಘರ್ಷದಿಂದಾಗಿ ದಾಖಲಾಗಿರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಠಾಣೆ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪೈಕಿ 3 ಪ್ರಕರಣ ಈ ಅಕ್ರಮ ಕೂಟ ಅಂದರೆ ಸುಮಾಟೋ ಪ್ರಕರಣ ಏನು ಸ್ವಯಂ ಪ್ರೇರಿತವಾಗಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇದು 3 ಪ್ರಕರಣ. ಮತ್ತು ಪರಸ್ಪರ ಹಲ್ಲೆ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ 4 ಪ್ರಕರಣಗಳು ಸದ್ಯ ದಾಖಲಾಗಿರುವಂಥದ್ದು. ಇಲ್ಲಿ ಸುಮಾಟೋ ಪ್ರಕರಣ ಪೊಲೀಸರು ಏನು ದಾಖಲು ಮಾಡಿದಾರೋ ಅದು ಧರ್ಮಸ್ಥಳದಲ್ಲಿ ಸಂಬಂಧಪಟ್ಟ ಹಾಗೆ 2 ಪ್ರಕರಣ ದಾಖಲಾಗಿದೆ. ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ 1 ಪ್ರಕರಣ. ಉಳಿದಂಥದ್ದು ಪರಸ್ಪರ ಹಲ್ಲೆ ಮಾಡಿಕೊಂಡಿರುವಂಥದ್ದು ಅಥವಾ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಮತ್ತು ಹೊರಗಿನ ಒಂದು ಗುಂಪು ಬಂದಂಥ ಸಂದರ್ಭ ಅವರ ನಡುವೆ ಆಗಿರುವಂಥ ಒಂದು ಹಲ್ಲೆ ಮತ್ತು ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ಆದಂಥ ಒಂದು ಸ್ಥಿತಿಯಿಂದ ಸಂಘರ್ಷದ ವಾತಾವರಣದಿಂದ ಆಗಿರುವಂಥ ಒಂದಿಷ್ಟು ದೂರುಗಳು ಸದ್ಯ ದಾಖಲಾಗಿದೆ. ಹಾಗಾಗಿ ಈ ಪರಿಸರದಲ್ಲಿ ನಿನ್ನೆ ಹೊತ್ತಿನಲ್ಲಿ ಯಾರೆಲ್ಲ ಇದ್ದರು ಅನ್ನುವಂಥದ್ರ ಕುರಿತಾಗಿಯೂ ಮತ್ತು ಉಜಿರೆಯಲ್ಲಿ ದಾಖಲಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪೊಲೀಸರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿದ್ದಂತಹ ವಿಡಿಯೋ ದಾಖಲೆಗಳಾಗಿರ್ಬೋದು ಅಥವಾ CCTV ಫುಟೇಜ್ ಆಗಿರ್ಬೋದು ಮತ್ತು ಟವರ್ ಡಂಪ್ ಅನ್ನ ಆಧರಿಸಿ ಯಾರೆಲ್ಲ ಇದ್ರು ಅನ್ನುವಂಥ ರೀತಿಯಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥ ರೀತಿಯಲ್ಲಿ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದರೊಂದಿಗೆ ಇವತ್ತು ಪಾಯಿಂಟ್ ನಂಬರ್ 13 ಉತ್ಖನನ ಆಗಬೇಕಾಗಿತ್ತು, ಆದರೆ ಉತ್ಖನನ ಆಗಿಲ್ಲ. ಅನಾಮಿಕ ದೂರುದಾರ ಕೂಡ SITಗೆ ಕಚೇರಿಗೆ ಆಗಮಿಸಿದ್ದ ಮತ್ತು ಇಲ್ಲಿ GPR ಯೂಸ್ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಇತ್ತು. ಹಾಗಾಗಿ ಇವತ್ತು ಉತ್ಖನನ ಆಗಿಲ್ಲ. ಈ ನಡುವೆ ನಿನ್ನೆ ನಡೆದಂಥ ಒಂದು ಸಂಘರ್ಷದಿಂದಾಗಿ ಧರ್ಮಸ್ಥಳ ಗ್ರಾಮದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿ ಪೊಲೀಸರನ್ನು ತರಿಸಿಕೊಳ್ಳಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಿರುವಂಥ ನಿಟ್ಟಿನಲ್ಲಿ ಪೊಲೀಸರು ಒಂದರ್ಥದಲ್ಲಿ ಅಲರ್ಟ್ ಆಗಿದ್ದಾರೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.